ನಮಸ್ಕಾರ. ನಾನು ಸಂತ. ಇವತ್ತು ನಾಳಿದ್ದೀನಪ್ಪ ಅಂದ್ರೆ ಬೆಂಗಳೂರಲ್ಲಿ ಗುರು ಲಕ್ನೋ ಅಮೀನಾಬಾದ್ ಮಾರ್ಕೆಟ್ ಒಳಗಡೆ ಕಳೆದ 120 ವರ್ಷಗಳಿಂದ ಒಂದು ಜಾಗ ಸಿಕ್ಕಾಪಟ್ಟೆ ಫೇಮಸ್ಸು. ಜಾಗ ಶುರುವಾಗಿ 1905ರಲ್ಲಿ ಶುರುವಾಗಿರುವಂಥ ಜಾಗದ ಹೆಸರು ಏನಪ್ಪ ಅಂತಂದರೆ ತುಂಡೆ ಕಬಾಬಿ ಅಂತ. ಈ ತುಂಡೆ ಕಬಾಬ್ ಅಂದರೆ ಏನಂತಂದರೆ ಗಾಲಾವಾಟಿ ಕಬಾಬ್ ಅಂತ ಕೂಡ ಕರೀತಾರೆ. ಏನಂತಂದರೆ ಮಟನ್ಗೆ ಹತ್ರ 150ಕ್ಕಿಂತ ಹೆಚ್ಚು ಸ್ಪೈಸಸ್ನ ಹಾಕಿ ನೀಟಾಗಿ ಸ್ಮ್ಯಾಶ್ ಮಾಡಿ ಕೈಮಾ ಥರ ಮಾಡಿ ಕೊಡುವಂಥದ್ದು. ಈ ಒಂದು ಡಿಶ್ಶು ಪಾಕಿಸ್ತಾನದಲ್ಲಿ ಸಿಕ್ಕಾಪಟ್ಟೆ ಫೇಮಸ್. ಇತ್ತೀಚೆಗೆ ಎಲ್ಲರೂ ನೋಡಿರ್ತಾರೆ ಆ ಥರ ಒಂದು ಐಟಮು. ಅದಲ್ಲದೆ ಇಲ್ಲಿಗೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಅಂದರೆ ಬಾಲಿವುಡ್ನ ಶಾರುಖ್ ಖಾನು, ಸಲ್ಮಾನ್ ಖಾನು, ಅಮೀರ್ ಖಾನು, ಅಮಿತಾಬ್ ಬಚ್ಚನ್ ಎಲ್ಲ ಬಂದು ಟ್ರೈ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಲಕ್ನೋಗೆ ಬಂದ ಮೇಲೆ ಬಿರಿಯಾನಿ ಟ್ರೈ ಮಾಡಿದೆ, ಈ ಥರ ಮತ್ತು ಗಾಲಾವಟಿ ಐಟಮ್ನ ಟ್ರೈ ಮಾಡಿದ್ರೆ ಹೆಂಗೆ ಆ ಒಂದು ಎಲ್ಲ ಐಟಮ್ನು ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಬನ್ನಿ ಹೋಗಿ ಒಳಗಡೆ ಫುಡ್ಸ್ನ ತೊಗೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರು ಅಂತ ಬಂದಿರೋ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಮೊಘಲೈ ಬಿರಿಯಾನಿ ಲಕ್ನೋದಲ್ಲಿ ಟ್ರೈ ಮಾಡೋಣ. ಜಾಗಕ್ಕೆ ಬಂದು ಸೆಟ್ಲ್ ಆಗಿದ್ದೀವಿ. ಲಕ್ನೋ ಅಮೀನಾಬಾದ್ ಒಂದು ಗಲ್ಲಿ ಇದೆಯಲ್ಲ, ಗಲ್ಲಿ ಒಳಗಡೆ ಬರುವಂಥ ಒಂದು ಜಾಗ. ಲಿಟ್ರಲ್ ಆಗಿ 1 hour ವೆಯ್ಟ್ ಮಾಡಿದ್ದೀನಿ. ಅದಾದ್ಮೇಲೆ ನನಗೆ ಈ ಒಂದು ಜಾಗ ಸಿಕ್ಕಿದ್ದು. ಅಲ್ಲಿ ಆಚೆ ನಿಂತ್ಕೊಂಡು ವೆಯ್ಟ್ ಮಾಡಿದ್ಮೇಲೆ ಅವರು ತಿಂದು ಖಾಲಿ ಮಾಡಿ ಎದ್ದೋದ್ಮೇಲೆ ನಾನು ಕುಂತ್ಕೊಂಡಿದ್ದು. ಸಿಕ್ಕಾಪಟ್ಟೆ ಜನ. ಈ ಒಂದು ಗಾಲಾವಟಿ ಅಂದರೆ ತುಂಡೆ ಕಬಾಬ್ ಅಂತ ಇಲ್ಲಿ ಸಿಗುತ್ತೆ. ಈ ಹೋಟ್ಲ್ ಹೆಸರನ್ನೇ ತುಂಡೆ ಕಬಾಬಿ ಅಂತ. ಇಲ್ಲಿ ತುಂಡೆ ಸ್ಪೆಷಲ್ಲು ಗಾಲಾವಟಿ ಕಬಾಬ್ ಅಂತ ಸಿಗುತ್ತೆ. ಇದರಲ್ಲಿ ಬೀಫು ಮಟನ್ ಎರಡೂ ಕೂಡ ಸಿಗುತ್ತೆ. ಬಟ್ ನಾವು ಅದನ್ನ ಟ್ರೈ ಮಾಡಬೇಕು ಅಂದ್ಕೊಂಡು ಬಂದೆ. ಬಟ್ ಇಲ್ಲಿ ಬಂದಮೇಲೆ ಬಫೆಲೋ ಇದೆ ಅಂತ ಗೊತ್ತಾದ್ಮೇಲೆ ಅದನ್ನ ಕ್ಯಾನ್ಸಲ್ ಮಾಡಿ ಬೇರೆ ಇಲ್ಲಿ ಫೇಮಸ್ ಏನಂದರೆ ಇಲ್ಲಿ ಫೇಮಸ್ ಸುಮಾರು ಐಟಮ್ ಇದೆ ಗುರು. ಪರೋಟ ಇದೆ, ಮಟನ್ ಕೊರ್ಮಾ ಇಲ್ಲಿ ಸಿಕ್ಕಾಪಟ್ಟೆ ಸ್ಪೆಷಲ್ಲು. ತುಂಬ ಚೆನ್ನಾಗಿರುತ್ತೆ ಅಂತ ಕೇಳಿದ್ದೀನಿ. ತುಂಬ ಜನ ರಿವ್ಯೂ ಕೂಡ ಹಾಕಿದ್ರು. ಅದನ್ನ ಆರ್ಡರ್ ಮಾಡಬೇಕು. ಅದು ಬಿಟ್ಟರೆ ಅವಾದಿ ಮಟನ್ ಬಿರಿಯಾನಿ ಅಂತ ಇದೆ. ನಾನು ಮಟನ್ ಬಿರಿಯಾನಿ ಅಂತ ಹೇಳ್ತೀನಿ. ಅವಾದಿ ಏನಂದ್ರೆ ಗೊತ್ತಿಲ್ಲ, ಅವನ್ನ ಕೇಳಬೇಕು. ಇದು ಕೂಡ ತುಂಬ ಚೆನ್ನಾಗಿದೆ ಅಂತ ಸಿಕ್ಕಾಪಟ್ಟೆ ಜನ ಕಮೆಂಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಈ ಕೊರ್ಮಾ ಕಾಂಬಿನೇಷನಾಗೆ ಈ ಏನಿದೆ ಮುಘಲೈ ಪರೋಟ, ಸ್ಪೆಷಲ್ ಪರೋಟ, ರುಮಾಲಿ ರೊಟ್ಟಿ, ಜಸ್ಟ್ 8 ರೂಪಾಯಿ ಅಷ್ಟೇ ರುಮಾಲಿ ರೊಟ್ಟಿ. ಅದು ತುಂಬ ಚೆನ್ನಾಗಿರುತ್ತೆ. ಅದನ್ನು ಕೂಡ ಆರ್ಡರ್ ಮಾಡಬೇಕು. ಬಟ್ ಓನರ್ನ ಮಾತಾಡ್ಸ್ಕೊಬಂದೆ. ಅವ್ರು ಏನೇನು ಕೊಡ್ತಾರೋ ಗೊತ್ತಿಲ್ಲ. ನಾನು ಆರ್ಡರ್ ಮಾಡ್ತೀನಿ ಐಟಮ್ನ. ಭಯ ಆರ್ಡರ್ ಆತಾನ. ಇದಂತೂ ಜಾಗ ಶುರುವಾಗಿ 1905, ಹತ್ತತ್ರ 120 ವರ್ಷ ಆಗಿದೆ. ಈ ಜಾಗದಲ್ಲಿ ಮುಘಲ್ಸ್ ಟೇಸ್ಟು ಜೊತೆಗೆ ಹಿಂದೂ ಮತ್ತು ಮುಸ್ಲಿಂ ಎರಡೂ ಮರ್ಜಾಗಿ ಕೊಡುವಂಥ ಒಂದು ಟೇಸ್ಟ್ನ ಇಲ್ಲಿ ಕೊಟ್ಕೊಂಡು ಬರ್ತಾ ಇದ್ದಾರೆ. ಆ ಒಂದು ಕಾರಣಕ್ಕೆ ಇದು ಸಿಕ್ಕಾಪಟ್ಟೆ ಫೇಮಸ್ಸು. ಇಲ್ಲಿಗೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು, ಈ ಶಾರುಖ್ ಖಾನು, ಸಲ್ಮಾನ್ ಖಾನು, ಅಮೀರ್ ಖಾನು, ಈ ಬಾಲಿವುಡ್ ಆ್ಯಕ್ಟರ್ಗಳೆಲ್ಲ ಬಂದಿದ್ದಾರೆ. ಬಾಲಿವುಡ್ ಆ್ಯಕ್ಟರ್ಗಳು ಬಂದು ಟ್ರೈ ಮಾಡ್ಕೊಂಡು ಹೋಗಿರೋಂಥ ಒಂದು ಜಾಗ. ನಾನು ಇದ್ರ ಬಗ್ಗೆ ರಿವ್ಯೂ ಓದಿದಾಗ ತುಂಬ ಜನ ಪಾಸಿಟಿವ್ ಆಗಿ ಹಾಕಿದ್ರು, ಯಾರು ಕೂಡ ನೆಗೆಟಿವ್ ಹಾಕಿಲ್ಲ. ಆಲ್ಮೋಸ್ಟ್ ಈ ಥರ ಮುಸ್ಲಿಂ ಹೋಟ್ಲ್ ಅಂದ ತಕ್ಷಣ ಸಿಕ್ಕಾಪಟ್ಟೆ ನೆಗೆಟಿವ್ ಕಮೆಂಟು, ನೆಗೆಟಿವ್ ರಿವ್ಯೂಸ್ ನಾನು ನೋಡೋಕ್ಕೆ ಸಿಗುತ್ತೆ. ಬಟ್ ಈ ಹೋಟ್ಲಿಗೆ ಎಲ್ಲನೂ ಕೂಡ ಪಾಸಿಟಿವ್ ಆಗಿ ಎಷ್ಟು ಜನ ಹಾಕಿದ್ರು ಎಲ್ಲರೂ ಕೂಡ ಪಾಸಿಟಿವ್ ಹಾಕಿದ್ದಾರೆ. ಭಯ್ಯ ಬರಲಿ ಆರ್ಡರ್ ಮಾಡೋಣ. ಲಿಟ್ರಲ್ ಆಗಿ ಜಾಗ ಹಿಡಿಯೋಕ್ಕೆ 1 hour ಆಯಿತು. ಅದಾದಮೇಲೆ ಇಲ್ಲಿ ಆರ್ಡರ್ ಮಾಡೋಕ್ಕೆ ಒಂದು ಹತ್ತಿರ ½ hour ಮೇಲಾಗಿದೆ. ನಾನು ಬೈಯನ್ನು ಕರಿತಾ ಇದ್ದೀನಿ. ಪಾಪ ಅವ್ರು ಸಿಕ್ಕಾಪಟ್ಟೆ ಬ್ಯುಸಿ ಇದ್ದಾರೆ. ಯಾಕಂದರೆ ಹೆವಿ ಕ್ರೌಡ್ ಗುರು. ಈ ರೇಂಜ್ಗೆ ಕ್ರೌಡ್ನ ನಾನು ಡೆಲ್ಲಿಲೂ ನೋಡಿಲ್ಲ. ಅದು ಬಿಟ್ಟರೆ ಈ ವಾರಣಾಸಿ ಸೀರೀಸ್ ಅಲ್ಲೂ ಕೂಡ ಮಾಡಿದ್ದೆ, ಅಲ್ಲೂ ಕೂಡ ನೋಡಿಲ್ಲ. ಈ ನಾರ್ತ್ ಇಂಡಿಯಾ ಆಲ್ಮೋಸ್ಟ್ ಈ ರೇಂಜ್ಗೆ ಕ್ರೌಡೆಡ್ ಆಗಿರುವಂಥ ಜಾಗ ಈ ಒಂದೇ ಜಾಗ ಅಂತ ಅನ್ಕೊತೀನಿ. ಶೆಕೆ ಗುರು ಹತ್ತತ್ರ 36 to 40 ಆ ರೇಂಜಿಗೆ ಶೆಕೆ ಇದೆ. ಆಚೆ ಹೋದರೆ ಕಿತ್ಕೊಳ್ಳುತ್ತೆ. ಆ ಒಂದು ಇದರಲ್ಲೂ ಕೂಡ ಹೆವಿ ಕ್ರೌಡ್ ಬಂದು ಮಟನ್ ಐಟಮು, ಚಿಕನ್ ಐಟಮು, ಈ ಬೀಫ್ ಐಟಮ್ನ ಟ್ರೈ ಮಾಡ್ಕೊಂಡು ಹೋಗ್ತಾರೆ. ಬಟ್ ಎಲ್ಲನೂ ಕೂಡ ಸಪ್ರೇಟಾಗಿ ಮಾಡ್ತಾರೆ. ಮಟನ್ ಸಪ್ರೇಟಾಗಿ, ಚಿಕನ್ ಸಪ್ರೇಟಾಗಿ, ಈ ಬಫೆಲೋ ಐಟಮ್ ಅನ್ನೋ ಸಿಗುತ್ತೆ ಅದು ಕೂಡ ಸಪ್ರೇಟಾಗಿ ಮಾಡ್ತಾರಂತೆ. ಅದನ್ನ ಕೇಳ್ಬಿಟ್ಟೆ ನಾವು ಒಂದು ಜಾಗದಲ್ಲಿ ಬಂದು ಜಾಗ ಇಟ್ಕೊಂಡಿರೋದು. ಆರ್ಡರ್ ಮಾಡಬೇಕು. ಭಯ್ಯ ಸಿಕ್ಕಾಪಟ್ಟೆ ಬ್ಯುಸಿ. ನಮಗೆ ಚೇರ್ ಸಿಕ್ಕಿದ್ದೆ ಕಷ್ಟ. ಅದರಲ್ಲಿ ಇವರೊಬ್ಬರು ಬಂದು ನಮ್ಮ ಅಕ್ಕಪಕ್ಕದಲ್ಲಿ ಕುಂತ್ಕೊಂತೀನಿ ಸರ್, ನಾವು ವಿಡಿಯೋದಲ್ಲಿ ಬರ್ತೀವಿ ಅಂತಂದು ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟಿದ್ದೀನಿ. ಭಯ್ಯ ಬರಲಿ ಆರ್ಡರ್ ಮಾಡೋಣ. ಫಸ್ಟ್ ಪೇಜಲ್ಲಿ ಬೇಜಾನ್ ಮೆನ್ಯೂ ಇದೆ. ಅದು ನೋಡಿ, ಮಟನ್ ಕೊರ್ಮಾ ಫುಲ್ ಬಂದು 180 rupees, 370 rupees. ಆಫ್ ಬಂದು 180 rupees. ಚಿಕನ್ ಮಸಾಲ 140, 280. ಮಟನ್ ಗ್ರೇವಿ ವಿತೌಟ್ ಪೀಸು 80 rupees. ಚಿಕನ್ ಗ್ರೇವಿ ವಿತೌಟ್ ಪೀಸು 80 rupees. ಮಟನ್ ಕೊರ್ಮಾ ಚಿಕನ್ ಕೊರ್ಮಾ 160. ಫುಲ್ ಬಂದು 320. ಮುಘಲೈ ಸ್ಪೆಷಲ್ ಪರೋಟ ಕೂಡ ಸಿಗುತ್ತೆ. ಶೀರ್ಮಾಲು, ಪ್ಲೇನ್ ನಾನು, ಬಟರ್ ನಾನು, ರುಮಾಲಿ ರೊಟ್ಟಿ, ಲಚ್ಚಾ ಪರೋಟ, ಆಮೇಲೆ ದಾಲ್ ಮಖ್ನಿ. ವೆಜ್ಜರು ಕೂಡ ಬೇಜಾನ್ ಆಪ್ಷನ್ ಇದೆ. ದಾಲ್ ಮಖ್ನಿ, ಕಡಾಯಿ ಪನ್ನೀರ್ ಹಂಡಿ, ಸುಮಾರು ಆಪ್ಷನ್ ಇದೆ. ಡೆಸರ್ಟು ಕೂಡ, ಶಾಹಿ ತುಕಡ ಇಲ್ಲಿ ಸಿಕ್ಕಾಪಟ್ಟೆ ಸ್ಪೆಷಲು. ಶಾಹಿ ತುಕಡ ಮತ್ತು ಅವಾದಿ ಖೀರ್ ಇದು ತುಂಬ ಚೆನ್ನಾಗಿರುತ್ತೆ. ಅದು ಬಿಟ್ಟರೆ ಫ್ರಂಟ್ ಪೇಜಲ್ಲಿ ಇದೆಯಲ್ಲ ನೋಡಿ, ಇವರ ಸ್ಪೆಷಲ್ಲು ತುಂಡೆ ಕಬಾಬಿ ಸ್ಪೆಷಲ್ಲು. ತುಂಡೆ ಬ್ಲಾಕ್ ಬಫೆಲೋ ಕಬಾಬ್, ಅದು ಬೇಡ, ಸ್ಕಿಪ್ ಮಾಡೋಣ. ತುಂಡೆ ಚಿಕನ್ ಬೋಟಿ ಕಬಾಬು, ತುಂಡೆ ಮಟನ್ ಕಬಾಬು, ತುಂಡೆ ಮಟನ್ ಕಬಾಬು, ಚಿಕನ್ ಶೀಖ್ ಕಬಾಬ್ ಎಲ್ಲ ಸಿಗುತ್ತೆ. ರೋಸ್ಟೆಡ್ ಚಿಕನ್ನು, ಫಿಶ್ ಟಿಕ್ಕಾ, ಸುಮಾರು ಐಟಮ್ ಇದೆ. ಅದರಲ್ಲಿ ಅವಾದಿ ಚಿಕನ್ ಬಿರಿಯಾನಿ ಸಿಕ್ಕಾಪಟ್ಟೆ ಫ್ಲೇವರ್ಫುಲ್ ಇದೆ ಅಂತ ತುಂಬ ಜನ ರಿವ್ಯೂ ಹಾಕಿದ್ರು ಗುರು. ಅದನ್ನ ಟ್ರೈ ಮಾಡೋಣ ಅಂತಲೇ ವೆಯ್ಟ್ ಮಾಡ್ತಾ ಇದ್ದೀನಿ. ಮಟನ್ ಬಿರಿಯಾನಿ ಆರ್ಡರ್ ಮಾಡಬೇಕು. ಫುಲ್ ಬಂದು 210, ಫುಲ್ ಬಂದು 419, ಹಾಫ್ ಬಂದು 210 rupees.
ವರ್ತಿ ಆಗಿರುತ್ತೆ ಅಂತ ಅನ್ಕೊಂತೀನಿ. ಕ್ವಾಂಟಿಟಿ ಜಾಸ್ತಿ ಕೊಡ್ತಾಯಿದ್ರು. ಲೆಟ್ಸ್ ಚೆಕ್. ಎಸ್, ಫೈನಲ್ ಆಗಿ ಅಣ್ಣ ಸಿಕ್ಕಿದ್ರು, ಆರ್ಡರ್ ಮಾಡಬೇಕು. ಸುಮಾರು ಐಟಮ್ ಇದೆ. ಭಯ್ಯ आवादी मटन बिरयानी हाफ चाहिए. ओके. मटन कोरमा ये फेमस है ना, हाफ चाहिए. रुमाली रोटी वो तीन चार लेके जाओ, 4. और आवादी खीर ये फेमस है ना. ओके, पूरा लेके आओ भाई. टुंडे कबाब नहीं चाहिए? नहीं, ये वाला मटन बकरे का एक ही बंडल में अलग है ना. सब कुछ अलग है. ओके वही तो फेमस है यहाँ का, वो दिखा रहे हो आप. ओके. है कि मटन 2 पीस लेके आओ भाई. 2 पीस मटन कबाब, 1 हाफ मटन कोरमा, 1 हाफ मटन बिरयानी, 4 रोटी रुमाली. ओके. 2 आवादी खीर. 2 ये वाला आवादी खीर बस. ಎಸ್, ಆರ್ಡರ್ ಮಾಡಿದ್ದೀನಿ. ಅವ್ರು ಹೇಳಿದ್ದಿಷ್ಟೇ, ತುಂಡೆ ಕಬಾಬ್ನ ಟ್ರೈ ಮಾಡಬೇಕು. ನೀವು ಸಪ್ರೇಟಾಗಿ ಮಾಡ್ತೀವಿ ಅಂದ್ರೆ, ಈಗ ಬಫೆಲೋ ಇದೆ ಅಂತ ಹೇಳಿದ್ರಲ್ಲ, ಬಫೆಲೋ ಸಪ್ರೇಟಾಗಿ ಮಾಡ್ತಾರೆ, ಇದು ಸಪ್ರೇಟಾಗಿ ಮಾಡ್ತಾರೆ. ಇದರ ಸ್ಪೆಷಾಲಿಟಿ ಹೇಳ್ಬಿಡ್ತೀನಿ ನೋಡಿ. ಗಾಲಾವಟ್ಟಿ ಕಬಾಬ್ ಅಂದರೆ ಏನು ಗೊತ್ತಾ, ನಾರ್ಮಲ್ ಮಟನ್ ಕೈಮಾ ಮಾಡಿಕೊಂಡು ಅದಕ್ಕೆ 150+ ಸ್ಪೈಸಸ್ನ ಹಾಕ್ತಾರಂತ. ಸ್ಪೈಸಸ್ನ ಹಾಕಿ ಮ್ಯಾರಿನೇಟ್ ಮಾಡಿ ಅದಾದಮೇಲೆ ಈ ಪಾಕಿಸ್ತಾನದಲ್ಲಿ ಮಾಡ್ತಾರೆ ಗೊತ್ತಾ, ಈ ಒಂದು ತವಾ ಮೇಲೆ ಆಯಿಲ್ ಹಾಕಿ ಅದ್ರ ಮೇಲೆ ಇದನ್ನ ಹಾಕಿ ನೀಟಾಗಿ ರೋಸ್ಟ್ ಮಾಡಿಕೊಡ್ತಾರೆ ಗೊತ್ತಾ. ಇನ್ಕ್ಲೂಡಿಂಗ್ ಆಯಿಲ್ ಆ್ಯಂಡ್ ತವಾ ಫ್ರೈ ಅಂತಲೇ ಹೇಳ್ಬೋದು. ಅದು ಸಿಕ್ಕಾಪಟ್ಟೆ ಸ್ಪೆಷಲ್. ಅದನ್ನ ಟ್ರೈ ಮಾಡಲೇಬೇಕಂತ ಹೇಳಿದ್ದಕ್ಕೆ ನಾನು ಅದನ್ನು ಕೂಡ ಆರ್ಡರ್ ಮಾಡಿದ್ದೀನಿ. ಐಟಮ್ ಬರಲಿ, ತಗೊಂಡು ಟೇಸ್ಟ್ ಮಾಡಿ ಹೇಗಿರುತ್ತೆ ನೋಡೋಣ. ಎಸ್, ನಾವು ಆರ್ಡರ್ ಮಾಡಿರೋ ಐಟಮ್ ಎಲ್ಲ ಬಂದಿದೆ. ಒಂದೇ ಒಂದು ಐಟಮ್ ಮಾತ್ರ ಮಿಸ್ಸಿಂಗು, ತಗೊಬರಕ್ಕೆ ಹೋಗಿದ್ದಾರೆ, ಕೀರ್ನ. ಫಸ್ಟ್ ಏನು ತೊಗೊಂಡಿದ್ದೀನಿ ಅಂತಂದರೆ ಮಟನ್ ಕೊರ್ಮಾ. ಇದನ್ನ ನಾನು ಡೆಲ್ಲಿಯಲ್ಲಿ ಟ್ರೈ ಮಾಡಿದ್ದೆ. ಸಿಕ್ಕಾಪಟ್ಟೆ ತಿಕ್ಕಾಗಿ ಸಿಕ್ಕಾಪಟ್ಟೆ ಆಯಿಲ್ ಹಾಕಿ ಮಾಡುವಂಥ ಒಂದು ಐಟಮು, ಮಟನ್ ಕೊರ್ಮಾ. ಅದಾದಮೇಲೆ ಸ್ಯಾಲೆಡು ಹಾಫ್ ಆನ್ ಅವರ್ ಮುಂಚೆನೇ ತಂದು ಕೊಡ್ತಾರೆ ಗುರು. ಬಂದ ತಕ್ಷಣ ಫಸ್ಟ್ ಇದೇ ತಿನ್ನಿ ಅಂತ. ಇದನ್ನ ತಿನ್ಕೊಂಡು ಕುಂತಿದ್ದ ಮೇಲೆ ಆಮೇಲೆ ಐಟಮ್ ಬರುತ್ತೆ. ಅದಾದಮೇಲೆ ಈ ಕಡೆ ತುಂಡೆ ಕಬಾಬ್, ಗಾಲಾವಟ್ಟಿ ಕಬಾಬ್ ಅಂತ ಕೂಡ ಕರೀತಾರೆ. 150+ ಸ್ಪೈಸಸ್ ಹಾಕಿ ಮಾಡುವಂಥ ಒಂದು ಐಟಮು. ಅದಾದಮೇಲೆ ಮುಗಲೈ ಪರೋಟ ಅಂತೆ. ನಾನು ಇದನ್ನ ರುಮಾಲಿ ರೊಟ್ಟಿ ಆರ್ಡರ್ ಮಾಡಿದ್ದೆ, ಬಟ್ ಅವರು ಮೊಗಲೈ ಪರೋಟ ಅಂತ ಕೊಟ್ಟಿದ್ದಾರೆ. ಈ ಕಡೆ ಬಂದರೆ ಮೊಗಲೈ ಸ್ಪೆಷಲ್ ಬಿರಿಯಾನಿ, ಮುಘಲ್ ಸ್ಪೆಷಲ್ ಬಿರಿಯಾನಿ ಕೂಡ ಕೊಟ್ಟಿದೆ. ನಾವು ಯಾವುದರಿಂದ ಫಸ್ಟ್ ಸ್ಟಾರ್ಟ್ ಮಾಡೋಣ ಅಂದರೆ, ಒಂದು ತಿಕ್ಕ ಸೈಜಲ್ಲಿರುವಂಥ ಒಂದು ಪರೋಟ, ಒಂದು ದೊಡ್ಡ ಪರೋಟ. ಒಂದು ಯಾವ ಲೆವೆಲ್ಗೆ ಅಂದರೆ, ನಮ್ಮ ಊರಲ್ಲಿ ರಾಗಿ ರೊಟ್ಟಿ ಮಾಡ್ತಾರೆ ಗೊತ್ತಾ, ಆ ಒಂದು ಸೈಜಲ್ಲಿರುವಂಥ ಒಂದು ಪರೋಟ. ಲಿಟ್ರಲಾಗಿ ನಮ್ಮ ಕಡೆ ರೆಡಿಮೇಡ್ ಪರೋಟ ಸಿಗುತ್ತೆ ಗೊತ್ತಾ, ಆ ಒಂದು ಫೀಲ್ ಕೊಡ್ತಾ ಇದೆ. ಹಂಗೆ ಈ ಕಡೆ ಬಂದರೆ ತುಂಡೆ ಕಬಾಬ್. ಇದು ಇಲ್ಲಿನ ಸಿಕ್ಕಾಪಟ್ಟೆ ಸ್ಪೆಷಲ್ ಆಗಿರುವಂಥ ಒಂದು ಐಟಮು. ಟ್ರೈ ಮಾಡಲೇಬೇಕಂತ ಹೇಳಿದ್ರು. ಸ್ವಲ್ಪ ನಿಂಬೆಹಣ್ಣು ಹಾಕೋಣ. ಎಲ್ಲರೂ ಕೂಡ ನಿಂಬೆಹಣ್ಣು ಹಾಕ್ಕೊಂಡು ಟ್ರೈ ಮಾಡ್ತಾಯಿದ್ರು. ಲೈಟ್ ಹಾಕ್ಕೊಂಡು ಹಂಗೆ ಬ್ರೇಕ್ ಮಾಡಿ. ಕಂಪ್ಲೀಟ್ ಮೀಟ್ ಬಾಂಬು ಗುರು, ಕಂಪ್ಲೀಟಾಗಿ ಮೀಟ್ ಇದೆ. ಅದು ಹಂಗೆ ಇದರಲ್ಲಿಟ್ಟು ನಿಂಬೆಹಣ್ಣು ಬೀಜನ ಸೈಡ್ ತಳ್ಳಿ ಹಂಗೆ ದೊಡ್ಡ ಪೀಸ್ನ ಫೋಲ್ಡ್ ಮಾಡಿ ರೋಲ್ ಮಾಡಿಕೊಂಡು ಒಂದು ಬೈಟ್ ತಿನ್ನೋಣ. ಲಿಟ್ರಲಾಗಿ ನಾನೇನು ಕಮ್ಮಿ ಮೀಟ್ ತೊಗೊಂಡಲ್ಲ, ಆ ಮೀಟ್ ಪೂರ್ತಿ ಎಲ್ಲ ಕಡೆ ಸ್ಪ್ರೆಡ್ ಆಗಿರುತ್ತೆ. ಲೈಟಾಗಿ ಒಂದು ನಿಂಬೆಹಣ್ಣು ಹಿಂಡಿದ್ನಲ್ಲ, ಅದರ ಫ್ಲೇವರ್ ಡಾಮಿನೇಟ್ ಮಾಡುತ್ತೆ. ಒಂದು ಮೀಟ್ ಬಾಂಬ್ ಅಂತಲೇ ಹೇಳ್ಬೋದು. ಒಂದು ಬೆಂಕಿ ಟೇಸ್ಟ್ ಇದೆ ಗುರು. ನಾನು ಕೂಡ ಲಾಸ್ಟಲ್ಲಿ ಸ್ಟಾರ್ಟಿಂಗಲ್ಲಿ ನೋಡಿದಾಗ ಚೆನ್ನಾಗಿರಲ್ಲ ಅಂತ ಅಂದ್ಕೊಂಡೆ, ಬಟ್ ಟೇಸ್ಟ್ ವೈಸು ಅಲ್ಟಿಮೇಟು. ಹೀಗೆ ಸ್ವಲ್ಪ ಮಿಕ್ಸ್ ಹೊಡೆದು ಇದ್ರ ಜೊತೆಗೆ ರುಮಾಲಿ ರೊಟ್ಟಿ ಕೊಟ್ಟಿರೋಂತೂ ಅಲ್ಟಿಮೇಟ್ ಆಗಿರೋದು. ಬಟ್ ಮೊಗಲೈ ಪರೋಟ ಕೂಡ ಚೆನ್ನಾಗಿದೆ, ಬಟ್ ಸಿಕ್ಕಾಪಟ್ಟೆ ತಿಕ್ಕು. ಬಾಯಿಗಿಟ್ಟು ಅವ್ರ ಜೊತೆ ಬ್ರೇಕ್ ಮಾಡಬೇಕಾದ್ರೆ ಆ ಒಂದು ಕ್ರೀಮಿ ಕನ್ಸಿಸ್ಟೆನ್ಸಿ ಬಾಯಿ ಪೂರ್ತಿ ಸ್ಪ್ರೆಡ್ ಆಗುತ್ತೆ. ಆದಮೇಲೆ ಅದಿರೋಂಥ ಸ್ಪೈಸಸ್ಸು, ಮಸಾಲ ಎಲ್ಲ ಕೂಡ ಸ್ಪ್ರೆಡ್ ಆಗಿ ಒಂದು ಬೆಸ್ಟ್ ಟೇಸ್ಟು ಕೊಡ್ತಾ ಇದೆ. ಒಂದು ಪೀಸ್ ಒಂದು ಕಾಸ್ಟ್ ಬಂದು, ಒಂದು ಕಾಸ್ಟ್ ಅಲ್ಲ 4 ಪೀಸ್ಗೆ 170 ರೂಪೀಸ್ ಅಂತೆ. ಪಕ್ಕ ಟು ಪಕ್ಕ ವರ್ತು. ನಾನು 2 ಆರ್ಡರ್ ಮಾಡಿರೋದ್ರಿಂದ /2 ಅಂದರೆ 170 /2 ಅಂತಂದರೆ ಒಂದು ಅರೌಂಡ್ ಒಂದು 85 ಆ ರೇಂಜಿಗೆ ಬರುತ್ತೆ. ಪಕ್ಕ ಟು ಪಕ್ಕ ವರ್ತು, ಒಂದು ಬೆಸ್ಟ್ ಟೇಸ್ಟು. ಲಾಸ್ಟ್ ಒಂದು ಬೈಟ್ ಮಾಡೋಣ. ಬಂದರೆ ಪಕ್ಕ ಟ್ರೈ ಮಾಡಿ. ಬಫೆಲೋ ಇದೆ ಅಂತ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಅದು ಸಪ್ರೇಟಾಗಿ ಇದು ಸಪ್ರೇಟಾಗಿ ಮಾಡ್ತಾರೆ. ಇದು ಚಿಕನಲ್ಲೂ ಸಿಗುತ್ತೆ, ಮಟನ್ ಸಿಗುತ್ತೆ, ಬಿಟ್ಟರೆ ಬಫೆಲೋದಲ್ಲೂ ಸಿಗುತ್ತೆ. ಬಟ್ ಸಪ್ರೇಟಾಗಿ ಮಾಡ್ತಾರೆ. ಅದೇ ಕಾರಣಕ್ಕೆ ಸಿಕ್ಕಾಪಟ್ಟೆ ನಮ್ಮವರು ಕೂಡ ಬಂದು ತಿನ್ಕೊಂಡು ಹೋಗ್ತಾರೆ. ಮಟನ್ ಕೊರ್ಮಾ ನೋಡಿ ಗುರು, ಮೇಲ್ಗಡೆ 1-1.5 ಇಂಚು ಬರೀ ಆಯಿಲೇ ಇರುತ್ತೆ. ಅದಾದಮೇಲೆ ನಿಮಗೆ ಗ್ರೇವಿ ಸಿಗುವಂಥದ್ದು. ಬಟ್ ಇದಂತೂ ಪರೋಟಾಗೆ ಅಲ್ಟಿಮೇಟ್ ಆಗಿರುತ್ತೆ. ಪರೋಟ ಆಗಲಿ, ಈ ರುಮಾಲಿ ರೊಟ್ಟಿ ಆಗಲಿ ಅಲ್ಟಿಮೇಟ್ ಆಗಿರುತ್ತೆ. ಅದ್ರ ಜೊತೆ ಪೀಸ್ ಕೂಡ ಕೊಟ್ಟಿದ್ದಾರೆ. ಪೀಸ್ನ ಬ್ರೇಕ್ ಮಾಡಿದ್ರೆ ಮೀಟ್ ಅಂತೂ ಹೂವು ಇದ್ದಂಗಿದೆ. ಹಂಗೇ ಬ್ರೇಕ್ ಮಾಡಿದ್ರೆ ಓಹೋ, ಮೀಟ್ ಕ್ವಾಲಿಟಿ ಅಂತೂ ಅಲ್ಟಿಮೇಟ್ ಗುರು. ನೀಟಾಗಿ ಮಸಾಲೆ ಮ್ಯಾರಿನೇಟ್ ಆಗಿಬಿಟ್ಟಿದೆ. ಫಸ್ಟು ನಾವು ಈ ರೊಟ್ಟಿನ ತಗೊಳ್ಳೋಣ. ಈ ರೊಟ್ಟಿನ ತೊಗೊಂಡು ರೊಟ್ಟಿ ಜೊತೆಗೆ ಲೈಟಾಗಿ ಆಯಿಲ್ ಡಿಪ್ ಮಾಡಿ ಹಂಗೆ ಒಂದು ಪೀಸ್ ಮೀಟ್ನ ಹಾಕಿ ಹಂಗೆ ಗ್ರೇವಿಲಿ ಬಿದೋಯ್ತು ಗುರು.
ಎಣ್ಣೆಗಂತೂ ಜಾರ್ತಾ ಇದೆ. ಒಂದು ಬೈಟ್ ಮಾಡೋಣ. ಲಿಟ್ರಾಗೆ ಮೇಲಿರುವಂಥ ಎಣ್ಣೆ ಬಾಯಿ ಪೂರ್ತಿ ಸ್ವೀಟ್ ಆಗುತ್ತೆ. ನೀವು ಕಷ್ಟ ಬಿದ್ದು ಒಳಗಡೆ ಡಿಗ್ ಮಾಡಿ ಆ ಒಂದು ಮಸಾಲೆ ತೊಗೊಂಡ್ರೆ ಮಾತ್ರ ಆ ಒಂದು ಟೇಸ್ಟ್ ನಿಮ್ಗೆ ಗೊತ್ತಾಗುತ್ತೆ. ನನಗಂತೂ ಫಸ್ಟ್ ಬೈಟಲ್ಲೇ ಕಂಪ್ಲೀಟಾಗಿ ಎಣ್ಣೆ ಅನ್ನಿಸ್ತು. ಅದ್ರ ಜೊತೆಗೆ ಅದ್ರಲ್ಲಿ ಹಾಕಿರೋಂಥ ಸ್ಪೈಸಸ್ಸು ಆನ್ ದ ಪೆಂಟಲ್ಲಿ ಗೊತ್ತಾಗ್ತಾ ಇದೆ. ಎಣ್ಣೆಲೆ ಇಲ್ಲ ಒಳಗಂದ್ರೆ ಕೆಳಗಡೆ ಇರೋ ಮಸಾಲೆ ತೊಗೊಂಡ್ರೆ ಅಲ್ಟಿಮೇಟ್ ಆಗಿರುತ್ತೆ. ಹೀಗೆ ಸ್ವಲ್ಪ ಡಿಗ್ ಮಾಡಿ ಮಸಾಲೆ ಜೊತೆ ಒಂದು ಬೈಟ್ ಮಾಡೋಣ. ಅಲ್ಟಿಮೇಟು ಸೂಪರ್ ಆಗಿ ಯಾವ ಸೂಪರ್ ಆಗಿದೆ. ಒಂದು ಬೆಸ್ಟ್ ಟೇಸ್ಟು. ಇದೇ ಒಂದು ಟೇಸ್ಟ್ನ ನಾನು ಡೆಲ್ಲಿಯಲ್ಲಿ ಟ್ರೈ ಮಾಡಿದ್ದೆ, ಕರೀಮ್ ಹೋಟೆಲ್ ಅಂತ. ಅದು ಕೂಡ ಹತ್ತಿರ 150 ಇಯರ್ಸ್ ಓಲ್ಡ್ ಹೋಟೆಲ್ ಅನ್ಕೊತೀನಿ. ಅದರ ವಿಡಿಯೋ ನನ್ನ ಪೇಜಲ್ಲಿ ಬರುತ್ತೆ ಆದಷ್ಟು ಬೇಗ. ಇದು ಬಂದಾದ್ಮೇಲೆ ಅದು ಬರುತ್ತೆ. ಇನ್ನೊಂದು ಬೈಟ್ ಮಾಡೋಣ. ಗ್ರೇವಿ ಅಂತೂ ಕ್ರೇಜಿ ಇದೆ. ಸ್ವಲ್ಪ ಒಂದು ಆಯಿಲು ಇವರು ಅಮೂಲ್ ಬಟರ್ ಹಾಕ್ತೀನಿ ಅಂತಾರೆ. ಆ ಒಂದು ಬಟರ್ನ ಕಮ್ಮಿ ಮಾಡಿದ್ರೆ ಅಲ್ಟಿಮೇಟ್ ಆಗಿರುತ್ತೆ ಟೇಸ್ಟು. ಬೆಂಕಿ ಗುರು ಬಂದರೆ ನಾರ್ಮಲಾಗಿ 8 ರೂಪಾಯಿ ಕೊಟ್ಟು ರುಮಾಲಿ ರೊಟ್ಟಿ ತೊಗೊಳ್ಳಿ. ಮೊಘಲೈ ಪ್ರಾಡಕ್ಟ್ಸ್ ಒಂದು ಜಾಸ್ತಿ 20-25 ರೂಪಾಯಿ ಆ ರೇಂಜ್ ಬರುತ್ತೆ ಅನ್ಕೊತೀನಿ. ಇದು ಸ್ವಲ್ಪ ಕಾಸ್ಟ್ಲಿ. ನಮ್ಮ ಬಿರಿಯಾನಿ ಐಟಮ್ ತುಂಬ ಅರೋಮ್ಯಾಟಿಕ್ ಆಗಿರುವಂಥ ಒಂದು ಮೊಘಲೈ ಬಿರಿಯಾನಿ. ಆ ರೈಸ್ ಅಂತೂ ಹೆವಿ ದಪ್ಪ ಇರುತ್ತೆ ಗುರು. ಇದ್ರಲ್ಲಿ ಸ್ವಲ್ಪ ರೈಸ್ ಸೈಜ್ ಕಮ್ಮಿ ಇದೆ. ನಾನು ಡೆಲ್ಲಿಲಿ ಟ್ರೈ ಮಾಡಿದಾಗಂತೂ ಹೆವಿ ದಪ್ಪ. ಆ ರೈಸ್ ನೋಡಿದಂಗೆ ಉಳ ರೇಂಜ್ಗೆ ಇರ್ತಿತ್ತು. ಪೀಸು ಕೂಡ ಕೊಟ್ಟಿದ್ದಾರೆ. ನಿಮಗೆ ಸ್ವಲ್ಪ ಪೀಸ್ ತೊಗೊಂಡ್ರೆ ನೆಲ್ಲಿ ಐಟಮ್ ಕೊಟ್ಟಿದ್ದಾರೆ ಗುರು. ಇದು ಕೂಡ ಮೀಟ್ ಕ್ವಾಲಿಟಿ ಚೆನ್ನಾಗಿದೆ, ಚೆನ್ನಾಗಿ ಬೆಂದೋಗಿದೆ ಮೀಟು, ಬಿಡ್ಸೋಕ್ಕಾಗ್ತಾಯಿಲ್ಲ. ಫಸ್ಟ್ ನಾವು ರೈಸ್ನ ಟ್ರೈ ಮಾಡೋಣ, ಅದಾದಮೇಲೆ ಪೀಸ್ ಬರೋಣ. ಕಲರ್ಫುಲ್ ಆಗಿರೋಂಥ ಒಂದು ರೈಸು. ಇದು ನ್ಯಾಚುರಲ್ ಸಾಫ್ರಾನಿಂದ ಬರುವಂಥ ಒಂದು ಕಲರ್ ಅಂತೆ. ಒಂದು ಬೈಟು ರೈಸೆಲ್ಲ ಒಂದು ಬಿರಿಯಾನಿ ಫ್ಲೇವರು ಲೈಟಾಗಿ ಇಳಿದಿರುತ್ತೆ. ನಿಮಗೆ ಹೆವಿ ಫೀಲ್ ಆಗೋಲ್ಲ. ಲಿಟ್ರಲಾಗಿ ಏನೋ ಕಲರ್ ಹಾಕ್ಬಿಟ್ಟು ರೈಸ್ನ ಕೊಟ್ಟಿದ್ದಾರೆ ಅಂತ ಅನಿಸ್ಬಿಡುತ್ತೆ. ಬಟ್ ಆ್ಯಕ್ಚುಲಿ ಕಲರ್ ಹಾಕಲ್ವಂತೆ. ಸಾಫ್ರಾನು ಮತ್ತು ನ್ಯಾಚುರಲ್ ಸ್ಪೈಸಸ್ ಯೂಸ್ ಮಾಡ್ಕೊಂಡು ಮಾಡೋದ್ರಿಂದ ಅದರಿಂದ ಒಂದು ಕಲರ್ ಬರುತ್ತೆ ಅಂತ ಹೇಳ್ತಾ ಇದ್ರು. ಸುಮಾರು ಜನ ರಿವ್ಯೂ ಕೂಡ ಹಾಕಿದ್ದಾರೆ. ಬಂದು ಹೆವಿ ಕ್ರೌಡ್ ಇದ್ದಾರೆ ಅಂತ ವಾಪಸ್ ಹೋಗಬೇಡಿ, ಬನ್ನಿ ವೆಯ್ಟ್ ಮಾಡಿ, ಪೆಪ್ಪರ್ ದೊಡ್ಡದಾಗಿದೆ ತಿನ್ನಿ ಅಂತ. ನಿಜವಾಗ್ಲೂ ಕೂಡ 220 ರೂಪಾಯಿ ಚಿಲ್ಲರೆ ಅನ್ಕೊತೀನಿ. ಈ ಒಂದು ಬಿರಿಯಾನಿಗೆ ಪಕ್ಕ ವರ್ತು. ಹೆವಿ ಕ್ವಾಂಟಿಟಿಯಲ್ಲಿ ಕೊಡ್ತಾರೆ. ಒಬ್ಬರು ಅಥವಾ ಇಬ್ಬರು 1-2 ಜನ ನಾನು ತಿಂದು ಇನ್ನೊಬ್ರು ಒಂದು ಅರ್ಧ ತಿನ್ಬೋದು. ಆ ಲೆವೆಲ್ ಕ್ವಾಂಟಿಟಿನ ಕೊಟ್ಟಿದ್ದಾರೆ. ಈಗ ಪೀಸ್ನ ಟ್ರೈ ಮಾಡೋಣ. ಪೀಸಲ್ಲಂತೂ ಆ ಜ್ಯೂಸಿನೆಸ್ ಗೊತ್ತಾಗುತ್ತೆ, ಆ ಮಸಾಲ ಫ್ಲೇವರ್ ಲೈಟಾಗಿ ಗೊತ್ತಾಗುತ್ತೆ. ಬಟ್ ಬಿರಿಯಾನಿ ಒಂದು ಬ್ಲಾಂಡ್ ಟೇಸ್ಟು. ಆದರೂ ಕೂಡ ತಿಂದು 1-2 ಸೆಕೆಂಡ್ ಆದಮೇಲೆ ಅದೊಂದು ಫ್ಲೇವರ್ ಬಾಯೆಲ್ಲ ಸ್ಪ್ರೆಡ್ ಆಗುತ್ತೆ ಗೊತ್ತಾ. ಏನೋ ಒಂಥರ ಯುನೀಕ್ ಅನಿಸುತ್ತೆ. ನಿಜ ಮೈಲ್ಡ್ ಫ್ಲೇವರ್ ಇರೋಂಥ ಒಂದು ಬಿರಿಯಾನಿ ಅಂತಲೇ ಹೇಳ್ತೀನಿ. ಪೀಸ್ ಜೊತೆಗೆ ಒಂದು ಬೈಟು. ಚೆನ್ನಾಗಿದೆ. ನಾನು ಹೇಳ್ದಂಗೆ ಒಂದು ಬ್ಲಾಂಡ್ ಟೇಸ್ಟು. ಒಂದು ಲೈಟಾಗಿ ಮೈಲ್ಡಾಗಿ ಬಿರಿಯಾನಿ ತಿಂತೀನಿ ಅಂದರೆ ಈ ಒಂದು ಬಿರಿಯಾನಿ ಟೇಸ್ಟ್ ಮಾಡ್ಬೋದು. ಅದು ಬಿಟ್ಟು ನನ್ನ ಪರ್ಸನಲ್ ರೆಕಮೆಂಡೇಷನು ಈ ಒಂದು ತುಂಡೆ ಕಬಾಬ್ ಅಥವಾ ಗಾಲಾವತಿ ಕಬಾಬ್, 2 ಹೆಸರು ಕೂಡ ಕರಿಬೋದು. ಇದು ಪಾಕಿಸ್ತಾನದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿರುವಂಥ ಒಂದು ಐಟಮ್ ಅಂತ ಕೇಳಿದ್ದೀನಿ. ಇದ್ರ ಜೊತೆಗೆ ರುಮಾಲಿ ರೊಟ್ಟಿ, ಅಲ್ಲಾಂದರೆ ಮೊಘಲೈ ರೊಟ್ಟಿ, ಅದಾದಮೇಲೆ ಮಟನ್ ಕೊರ್ಮಾ. ಸ್ವಲ್ಪ ಆಯಿಲಿ ಅನಿಸುತ್ತೆ, ಬಟ್ ಟೇಸ್ಟ್ ವೈಸ್ ಸೂಪರ್ ಆಗಿರುತ್ತೆ. ಇನ್ನೊಂದು ಐಟಮ್ ಬರಬೇಕು, ಅವ್ರು ತಂದುಕೊಡಲ್ಲ ಅಂತ ಗೊತ್ತಾಯಿತು. ಸೊ ಸಿಕ್ಕಾಪಟ್ಟೆ ಕ್ರೌಡ್ ಹಿಂದೆ ವೆಯ್ಟ್ ಮಾಡ್ತಾ ಇರೋದ್ರಿಂದ ನಾನು ಕೂಡ ವೀಡಿಯೋ ಮುಗಿಸ್ಕೊತೀನಿ. ಬಂದರೆ ಈ ಒಂದು 3 ಐಟಮ್ನ ಟ್ರೈ ಮಾಡಿ. ಲೈಟಾಗಿ ಬಿರಿಯಾನಿ ತಿನ್ಬೇಕಂದ್ರೆ ಬಿರಿಯಾನಿ ಕೂಡ ಟೇಸ್ಟ್ ಮಾಡಿ. ಸೊ ಇದರ ಎಕ್ಸಾಕ್ಟ್ ಲೊಕೇಶನ್ ಬಂದು ಈ ಲಕ್ನೋ ಅಮೀನಾಬಾದ್ ಗಲ್ಲಿ ಒಳಗಡೆ ಬರೋವಂಥ ಒಂದು ಜಾಗ. ನಿಮಗೆ ಗೂಗಲ್ ಲೊಕೇಶನ್ ಕೂಡ ತುಂಡೆ ಕಬಾಬಿ ಅಂತ ಹಾಕಿದ್ರೆ ಇದ್ರ ಎಕ್ಸಾಕ್ಟ್ ಲೊಕೇಶನ್ ಸಿಗುತ್ತೆ. ಅದು ನೋಡ್ಕೊಂಡು ಕೂಡ ಬರ್ಬೋದು. ಇವರು ಬೆಳಗ್ಗೆ 11 ಗಂಟೆಯಿಂದ ಮಿಡ್-ನೈಟ್ 12 ಗಂಟೆವರೆಗೂ ಕಂಟಿನ್ಯೂಸ್ ಆಗಿ ರನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಇದರ ಎಕ್ಸಾಕ್ಟ್ ಲೊಕೇಶನ್, ಇವರ ಟೈಮಿಂಗ್ಸು ಪ್ರತಿಯೊಂದು ಕೂಡ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಚೆಕ್ ಮಾಡಿ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದಾರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ಈ ಥರ ಟ್ರಾವೆಲ್ ಕಂಟೆಂಟು ಯಾರು ತೋರಿಸ್ತಾ ಇಲ್ಲ, ನಮ್ಮ ಚಾನಲಲ್ಲಿ ರೆಗ್ಯುಲರಾಗಿ ಬರುತ್ತೆ. ಅದಕ್ಕೆ ನಾನು ಗ್ಯಾರಂಟಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಸಿಗ್ತೇನೆ. ಟೇಕ್ ಕೇರ್, ಬಾಯ್.